ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಹೇಳ್ದಾಗೆ ನಾನಿವತ್ತು ನಮ್ಮ ಹಳ್ಳಿ ಮನೆನ ತೋರಿಸ್ತಾ ಇದ್ದೀನಿ. ಸೊ ನಾನು ಹೋಮ್ ಟೂರ್ನ ಮಾಡ್ತಿದ್ದೀನಿ. ಸೊ ನನ್ನ ಮನೆ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಇವತ್ತು ನಾನು ತೋರಿಸ್ತೀನಿ. ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ, ಯಾವ ಥರ ಕಸ್ಟಮೈಸ್ ಮಾಡಿಸಿದ್ದೀನಿ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಜೆಟ್ ಎಷ್ಟಾಯಿತು ಅಂತಲೂ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ, ನೋಡೋಣ ಬನ್ನಿ. ಓಕೆನಾ? ಓಕೆ. ಸೊ ಇಲ್ಲಿ ಹಿಂದೆ ಬಂದು ನಾವು ಕುರಿ ಮತ್ತು ಮೇಕೆ ಶೆಡ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಈ ಕಡೆ ಬಂದರೆ ಇದು ಎಲಿವೇಶನ್ ಇದೆ ಅಲ್ವಾ, ಇದು ನಾನು ಇದೇ ಥರ ಬೇಕು ಅಂದ್ಬಿಟ್ಟು ಕಸ್ಟಮೈಸ್ ಮಾಡಿಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ 30,000 ಪೇ ಮಾಡಿ ಮತ್ತೆ ಮಾಡಿಸ್ಕೊಂಡಿದ್ದು. ಸೊ ಇದನ್ನು ನಾವು ಒಪ್ಸೋ ಟೈಮಲ್ಲಿ ಇದನ್ನು ಅವ್ರಿಗೆ ಹೇಳಿದ್ದಿಲ್ಲ, ಅದಕ್ಕೋಸ್ಕರ ಅವ್ರು ಮತ್ತೆ ಎಕ್ಸ್ಟ್ರಾ 30,000ನ ಇದು ಮಾಡಿಸ್ಕೊಂಡ್ರು. ಸೊ ಸಿಲಿಂಡರ್ಸು ಅಷ್ಟೇ ಆಚೆ ಇಡಿಸಿದ್ದೀವಿ. ಸೊ ಇದು ಐಡಿಯಾ ನಮ್ಗೆ ಇದ್ದಿರಲಿಲ್ಲ. ಸೊ ಮನೆಯೆಲ್ಲ ಆಗಿ ಗೃಹ ಪ್ರವೇಶ ಆದಮೇಲೆ 1 ಮಂತ್ ಆದಮೇಲೆ ಮತ್ತೆ ನಾವು ಸಿಲಿಂಡರ್ಸ್ನ ಆಚೆ ಹಾಕ್ಸಿದ್ದು. ಸೊ ಚಿಮ್ನಿಗೂ ಅಷ್ಟೇ ಓಲ್ ಹಾಕ್ಸಿರ್ಲಿಲ್ಲ, ಮತ್ತೆ ಮಾಡಿದ್ದು. ಸ್ವಲ್ಪ ಡಬಲ್ ಕೆಲಸನೇ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಂತರ ಈ ಕಡೆ ಒಂದು ಚರಂಡಿ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಕಡೆ ಎಲ್ಲ ನಮ್ಮಮ್ಮ ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು, ಅಲ್ಲಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕಿದ್ದಾರೆ. ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲಿ ಬಂದಿದ ತಕ್ಷಣ ನಾವು ಇಲ್ಲಿ ಒಂದು ಟೇಬಲ್ ತರ ಮಾಡಿಸಿದ್ದೀವಿ. ಚಪ್ಪಲಿ ಸ್ಟ್ಯಾಂಡು ಆಗಬೇಕು, ನಂತರ ಯಾರಾದ್ರೂ ಕೂತ್ಕೊಳ್ಳೋಕ್ಕೂ ಆಗಬೇಕು. ಈ ತರ ಆರಾಮಾಗಿ ಕಂಫರ್ಟಾಗಿ ಕೂತ್ಕೋಬೇಕು, ಅದಕ್ಕೋಸ್ಕರ. ಸೊ ಇದು ವಾಟರ್ ತುಂಬ ಜಾರ್ಕ ಬರುತ್ತಲ್ವ, ಆ ಥರ ಟೈಲ್ಸ್, ಏನೋ ನೇಮ್ ಮರ್ತೋಗಿದ್ದೀನಿ. ಸೊ ಆ ಥರ ಟೈಲ್ಸ್ ಮಾಡಿಸಿದ್ದೀವಿ. ಸೊ ಇಲ್ಲಿ ಬಂದರೆ ಇದು ನಮ್ಮ ಹಳೆ ಮನೆ ಕಬೋರ್ಡು, ಏನಾದರೂ ವೇಸ್ಟ್ ಐಟಮ್ಸ್ ಇಟ್ಕೊಳ್ಳೋದಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಹಂಗೆ ಬಿಟ್ಟಿದ್ದೀವಿ. ನಂತರ ಇದು ಬಂದು ನನ್ನ ಉಯ್ಯಾಲೆ, ನೋಡ್ಬೋದು ನೀವು. ಸೊ ಇದು ನನ್ನ ಉಯ್ಯಾಲೆ, ನಮ್ಮಮ್ಮ ನಂಗೆ ಇಷ್ಟ ಅಂತ ತುಂಬ ಇಷ್ಟಪಟ್ಟು ಹಾಕ್ಸಿದಂಥ ಉಯ್ಯಾಲೆ ಇದು. ಸೊ ನಂತರ ಇಲ್ಲಿ ಬಂದರೆ ಒಂದು ಸ್ಟೆಪ್ಸ್ ಇಡ್ತಿದ್ದೀವಿ, ಇಲ್ಲೇ ಮೇಲಕ್ಕೆ ಹೋಗೋದು. ಸೊ ಮೇಲೆಯಿಂದ ಬಂದ್ಬಿಡೋಣ ಬನ್ನಿ. ಸೊ ನಾವಿಲ್ಲಿ ಮಳೆ ಬರಬಾರ್ದು ಅಂದ್ಬಿಟ್ಟು ಸುತ್ತೂ ಶೀಟ್ಸ್ನ ಕವರ್ ಮಾಡಿಸಿದ್ದೀವಿ. ಸೊ ನಾವು ಬಂದು ಇದು ಟೈಲ್ಸ್ ಬಂದು ಸ್ಟೆಪ್ಸ್ಗೆ ಹಾಕ್ಸಿರೋದು, ಸ್ಟೆಪ್ಸ್ಗಂತಲೇ ಟೈಲ್ಸ್ ಬರುತ್ತಲ್ವ, ಆ ಥರ ಹಾಕ್ಸಿದ್ದೀವಿ. ನಂತರ ಇದು ಬಂದು ಎಸ್ ಎಸ್ ಗ್ರಿಲ್ನ ಹೆಚ್ಚಿದ್ದೀವಿ. ನಂತರ ಬನ್ನಿ ತೋರಿಸ್ತೀನಿ ಹಾಗೆ. ಸೊ ಇದೆಲ್ಲ ಸ್ಟೆಪ್ಸು. ಸೊ ಇಲ್ಲಿ ನಾನು ಫ್ಲವರ್ಸ್ ಪಾಟ್ಸ್ನ ಇಟ್ಟಿದ್ದೀನಿ. ಸೊ ಇದೆಲ್ಲ ನಮ್ಮಮ್ಮ ಇಟ್ಟಿರೋದು, ಒಂದು ಚಿಕ್ಕ ಡಬ್ಬನೂ ಬಿಟ್ಟಿಲ್ಲ ನಮ್ಮಮ್ಮ, ಅಷ್ಟು ನೀಟಾಗಿ ಜೋಡಿಸಿದ್ದಾರೆ. ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು, ನಿಮ್ಗೆ ತೋರಿಸಿದ್ದೀನಲ್ವ ಕಲರ್ ಎಕ್ಸ್ಚೇಂಜ್ ಆಗಿದೆ ಅಂತ. ಸೊ ಹಂಗೆ ಇಷ್ಟ ಆಗಿಲ್ಲ. ಸೊ ಇದು ಬಂದು ಇದು ಬಂದು ಇದೆಲ್ಲ ನಾನೇ ಮಾಡಿದ್ದು. ಇದು ಮತ್ತು ಇಲ್ಲೂ ಅಷ್ಟೇ ಎಸ್ ಗ್ರಿಲ್ ಇಡ್ಸಿದ್ದೀವಿ. ಗ್ರಿಲ್ ಅಲ್ಲ, ಏನು ಸ್ಟೇರ್ ಕೇಸಸ್ ಸಮಥಿಂಗ್ ಏನೋ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಸ್ವಲ್ಪ ಖಾಲಿ ಇತ್ತು ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಇಡ್ಸಿದ್ರು ಅಮ್ಮ. ಸೊ ಇದೆಲ್ಲ ನಾನು ಆನ್ಲೈನಿಂದ ತರಿಸಿದ್ದು. ಪಾಟ್ಸ್ ತುಂಬ ಚೆನ್ನಾಗಿದೆ. ನಂತರ ಹಂಗೆ ಬಂದರೆ ಇಲ್ಲಿ ಟೀಪೈ ಖಾಲಿಯಾಗಿತ್ತು. ಸೊ ಅಲ್ಲಿ ಮನೇಲಿ ಹಾಕೋಕ್ಕೆ ಸ್ಪೇಸ್ ಇದ್ದಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಹಾಕಿದ್ದೀವಿ. ಓಕೆನಾ? ಸೊ ಇಲ್ಲಿ ಬಂದರೆ ತುಳಸಿ ಪಾಟ್ ಇದೆ, ಬಟ್ ತುಳಸಿ ಗಿಡ ಇಲ್ಲ, ಯಾಕಂದರೆ ಬಿಸಿಲಿಗೆ ಒಣಗೋಗಿದೆ ಅಷ್ಟೇ. ಸೊ ಇಲ್ಲಿ ಬಂದರೆ ಸಂಪಿದೆ. ಸೊ ಇದು ಪೂರ್ತಿ ನಮ್ಮ ಮನೆ ಹೊರಂಡ. ಸೊ ಈ ಕಡೆನೂ ಅಷ್ಟೇ ಸ್ವಲ್ಪ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ ನಾವು. ನೀವು ನೋಡ್ಬೋದು, ಮೊನ್ನೆ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಸ್ವಲ್ಪ ಒಣಗೋಗಿದೆ ಅಂತ. ಸೊ ಹಿಂಗೆ ಬಂದರೆ ಇಲ್ಲಿ ಚೇರ್ಸ್ ಇಟ್ಟಿದ್ದೀವಿ. ಸೊ ಹಾಯ್ ಎಲ್ಲರಿಗೂ, ನಮ್ಮ ಮನೆ ಹೋಮ್ ಟೂರ್ಗೆ ಸ್ವಾಗತ. ಇದೇ ನಮ್ಮ ಪುಟ್ಟ ಮನೆ. ಸೊ ಇದೇ ನಮ್ಮ ಪುಟ್ಟ ಗೂಡು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆ ಅಂದರೆ, ಯಾಕಂದರೆ ಈ ಮನೆನ ತುಂಬ ಕಷ್ಟಪಟ್ಟು ಕಟ್ಟಿದ್ದೀವಿ, ಅದಕ್ಕೋಸ್ಕರ. ಸೊ ಬನ್ನಿ ಹಿಂಗಿದೆ ಅಂತ ತೋರಿಸ್ತೀನಿ. ಸೊ ಅಷ್ಟೊಂದೇನು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದೆ, ಬಟ್ ನೋಡೋಣ. ಸೊ ಇದು ಬಂದು ನಾನು ಪ್ರಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿ ತುಂಬ ಹುಡುಕಿ ಇಡಿಸಿದಂಥ ಡೋರ್ ಇದು. ಇದೆಲ್ಲ ಹ್ಯಾಂಡ್ ಟಿಪ್ಸು. ನೀವು ನೋಡ್ಬೋದು, ಹ್ಯಾಂಟಿಕ್ ಪೀಸಸ್ ಇದೆಲ್ಲ. ಸೊ ಹಿಂದೆನೂ ಅಷ್ಟೇ ಡೋರಿಗೆ ಸೇಮ್ ಇಡ್ಸಿದ್ದೀನಿ.
ಒನ್ ಟೈಮ್ ತೋರಿಸಿ ನೋಡಿ. ಎಲ್ಲ ಹ್ಯಾಂಟಿಕ್ ಪೀಸಸ್ಸೇ ಇಡ್ಸಿದ್ದೀನಿ ನಾನು. ಇದು ಬಂದು ಸ್ವಲ್ಪ ಗಾಳಿ ಬರಲಿ ಅನ್ನೋ ಕಾರಣಕ್ಕೆ ಮತ್ತು ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಇಡ್ಸಿದ್ದೀವಿ. ನಂತರ ಇಲ್ಲಿ ಬಂದರೆ ಒಂದು ಸ್ವಿಚ್ ಬೋರ್ಡ್ ಇದೆ, ಇಲ್ಲಿ ಮಿರರ್ ಇದೆ, ಇಲ್ಲಿ ಏನಿದೆ ಅಂದರೆ ಹ್ಯಾಂಡ್ ವಾಶ್ ಇದೆ. ನೀವು ನೋಡ್ಬೋದು. ಇದಂತೂ ನಮಗೆ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ಅಷ್ಟೊಂದು ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಸೊ ಹಿಂಗೆ ಬಂದರೆ ಇಲ್ಲಿ ಸೋಫಾ ಹಾಕಿದ್ದೀವಿ. ನೀವು ನೋಡ್ಬೋದು. ನಾನು ಹೇಳಿದ್ದೆ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ಇಲ್ಲಿ 3 ಸೀಟರು, ಅಲ್ಲಿ 1 ಸೀಟು, ಇಲ್ಲಿ 1 ಸೀಟು, ಟೋಟಲ್ 5 ಸೀಟರ್ಸು ಮತ್ತು 2 ವಿಂಡೋಸ್ ಇದೆ. ಸೊ ಅದು ಬಂದು ನಾನು ಚಿಕ್ಕಪೇಟಲ್ಲಿ ತೊಗೊಂಡಿದ್ದು 150 ಏನೋ ಆಗಿತ್ತು ಅನಿಸುತ್ತೆ ಆ ವಾಲ್ ಕ್ಲಾಕ್ಗೆ. ನಂತರ ಸೊ ಇದು ಅಷ್ಟೇ ಪೇಂಟು, ಈ ಗೋಡೆಗೂ ಅಷ್ಟೇ ಕಸ್ಟಮೈಸ್ ಮಾಡಿಸ್ಕೊಂಡು ಹೇಳಿ ಮಾಡಿಸಿದ್ದು. ನಂತರ ಟಿ ವಿ, ಇದು ಕ್ರೋಮೋದು. ಸೊ ಇದೆಲ್ಲ ಶೋ ಪೀಸಸ್ಸು, ಇದೆಲ್ಲ ಚಿಕ್ಕಪೇಟಿಂದ ತಗೊಬಂದಿರೋದು. ಇದು ಮಾತ್ರ ಅಮ್ಮ ಕೊಡ್ಸಿದ್ದು. ನನಗೆ ತುಂಬ ಇಷ್ಟ ಈ ಥರ ಸೆರಾಮಿಕ್ ಪಾಟ್ಸು ಅಂದ್ಬಿಟ್ಟು ಅಮ್ಮ ಕೊಡ್ಸಿದ್ದು ಇದನ್ನು. ನೀವು ನೋಡ್ಬೋದು. ನಾನು ಇಂಡೋರ್ ಪ್ಲಾಂಟ್ಸ್ ಸ್ವಲ್ಪ ಏನಾದರೂ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ರೀತಿ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ನಾನು ಪೇಂಟಿಂಗ್ ಮಾಡಿ ಸುಮ್ಮನೆ ಡಬ್ಬ ಖಾಲಿ ಇತ್ತು ಅಂದ್ಬಿಟ್ಟು ಇಟ್ಟಿರೋದು. ಸೊ ಇಲ್ಲಿ ಬಂದರೆ ಇಲ್ಲಿನೂ ಅಷ್ಟೇ ಇದೆಲ್ಲ ನಾನು ಚಿಕ್ಕಪೇಟಿಂದ ತಂದಿದ್ದು. ಸೊ ಇದು ಮಾತ್ರ ತೋರಿಸ್ತೀನಿ. ಇದು ಮಾತ್ರ ತುಂಬ ಕ್ಯೂಟ್ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು ನನ್ನ ಫ್ರೆಂಡ್ ಡಾಕ್ಟರ್ ನೇಹ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು, ಗಿಫ್ಟ್ ಮಾಡಿದ್ದು. ಸೊ ಇದು ಪ್ರೈಸ್ ಬಂದು 1200 ಅಂತೆ ಪ್ರೈಸ್ ಇತ್ತು. ತುಂಬಾ ಚೆನ್ನಾಗಿದೆ. ಅವಳು ಹೇಳಿದ್ಲು ನನಗೆ ಈ ಥರ ಕೊಟ್ಟರೆ ತುಂಬ ಪಾಸಿಟಿವಿಟಿ ಬರುತ್ತೆ ಮನೆಗೆ ಅಂತ. ಸೊ ಅದಕ್ಕೋಸ್ಕರ ಅವಳು ನನಗೆ ಇದು ಗಿಫ್ಟ್ ಮಾಡಿದ್ಲು. ಸೊ ನಂತರ ಇದೆಲ್ಲ ಚಿಕ್ಕಪೇಟಿಂದನೇ ಕಾಮನ್ ಆಗಿ ತಂದಿದ್ದು. ಸೊ ಇದು ಮಾತ್ರ ನಾನು ಎಲ್ಲಿ ಮಾಡಿಸಿದ್ದಂದ್ರೆ ಇದು ನೀವು ನೋಡ್ಬೋದು. ಇದು ನಾನು ಅಪ್ಪ ಅಮ್ಮಗೆ ಆನಿವರ್ಸರಿ ಗಿಫ್ಟ್ ಅಂತ ಮಾಡಿದ್ದು. ತೋರಿಸಿ ನೋಡಿ ಅದು ಹೆಂಗೆ ಬರುತ್ತಂತ. ಸಾರಿ, ಮೇ ಬಿ ಕರೆಂಟ್ ಇಲ್ಲ, ಆಮೇಲೆ ತೋರಿಸ್ತೀನಿ, ಓಕೆನಾ. ಸೊ ಮನೇಲಿ UPS ಏನೂ ಇಲ್ಲ. ಸೊ ಇಲ್ಲಿ ನೀವು ನೋಡಿ ಈ ಥರ ಕಾಣುತ್ತೆ. ತುಂಬ ಸೂಪರಾಗಿರುತ್ತೆ. ಯಾರಿಗಾದ್ರೂ ಮ್ಯಾರೇಜ್ ಗಿಫ್ಟ್ ಕೊಡಬೇಕಾದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ವ, ಇದೇ ನಾನು ಅಪ್ಪ ಅಮ್ಮ ಕೊಟ್ಟಿರೋ ಆ್ಯನಿವರ್ಸರಿ ಗಿಫ್ಟು. ನಂತರ ಇದನ್ನು ಅಷ್ಟೇ ನಾನು ಕಸ್ಟಮೈಸ್ ಮಾಡಿಸಿದ್ದು. ನೀವು ನೋಡ್ಬೋದು. ಫ್ಯಾನು ಅಷ್ಟೇ ನಾನು ವೈಟ್ ಕಲರ್ದೇ ಬೇಕು ಅಂದ್ಬಿಟ್ಟು ನೋಡಿ ತೊಗೊಬಂದಿದ್ದು. ಸೊ ಇದಿಷ್ಟೇ ನಮ್ಮ ಮನೆ. ಈ ವಾಲಲ್ಲಿ ನಾವು ನಮ್ಮ ಅಪ್ಪ, ನಮ್ಮಮ್ಮ ಮತ್ತು ನಾವು 3 ಜನ ನಮ್ಮ ಫ್ಯಾಮ್ಲಿ ಇದು. ನಂತರ ನನ್ನ ತಂಗಿ ಇದ್ದಾಳೆ, ಅವಳು ಅಳ್ತಿದ್ದಾಳೆ ನನ್ನ ಹೆಸರು ಹೇಳಿಲ್ಲ ಅಂತ. ಯಾಕಂದರೆ ಫ್ಯಾಮ್ಲಿನೇ, ಬಟ್ ಅವಳು ಒಂಥರ ಫ್ಯಾಮ್ಲಿ ಥರನೇ. ಸೊ ಇದಿಷ್ಟೇ ನಮ್ಮ ಫ್ಯಾಮ್ಲಿ. ಸೊ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ನನ್ನ ರೂಮ್ ಇದೆ, ನನ್ನ ಪುಟ್ಟ ರೂಮ್. ಸ್ಪೇಸ್ ಇಲ್ಲ ಅಷ್ಟೊಂದು, ಬಟ್ ಆದ್ರೂ ಅದರಲ್ಲೇ ಎಲ್ಲನೂ ಅಡ್ಜಸ್ಟ್ ಮಾಡಿದ್ದೀವಿ. ಸೊ ಬನ್ನಿ. ಸೊ ಇದೇ ನನ್ನ ರೂಮ್. ಸೊ ಇದು ನನ್ನ ಚಿಕ್ಕ ರೂಮ್, ಬೆಡ್, ಮತ್ತು ಇಲ್ಲಿ ನನ್ನ ಬಟ್ಟೆ ಕಬೋರ್ಡ್ಸ್ ಮಾಡಿಸ್ಕೊಂಡಿದ್ದೀನಿ. ಮೇಲೆಲ್ಲ ವೇಸ್ಟೇಜ್ ಐಟಮ್ ಹಾಕಿದ್ದಾರೆ ಅಮ್ಮ. ಸೊ ಇದು ನಾನು ವಾಲ್ ಕೂಡ ಅಷ್ಟೇ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿದ್ದು. ನೀವು ನೋಡಿದ್ರಲ್ವ. ಸೊ ಇಲ್ಲಿ ಬಂದರೆ ಇದೂ ಅಷ್ಟೇ ನಾವು ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿದ್ದು. ನಾನು ಹೇಳ್ದೆ ಅಲ್ವಾ ಕಲ್ಕೆರೆಯಲ್ಲಿ ನನಗೆ ನಾನು ಹೇಳಿದ ಡಿಸೈನ್ ಸಿಗಲಿಲ್ಲ ಅಂತ. ಸೊ ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ ನಾನು ದೇವ್ರ ಮನೆ ಡೋರ್ನ. ಸೊ ನೋಡಬೇಕು ಹೆಂಗಾಗುತ್ತೋ ಅಂತ. ಸೊ ಇದೇ ನಮ್ಮ ಪುಟ್ಟ ದೇವ್ರ ಮನೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಪುಟ್ಟ ದೇವ್ರ ಮನೆ ಅಂದರೆ. ಸೊ ಇಲ್ಲಿ ಹಿಂಗೆ ಬಂದರೆ ಇವರು ಬಂದು ನಮ್ಮ ಡ್ಯಾಡಿ ಇದ್ದಾರಲ್ವ, ಅವರು ಫಾದರು ತುಂಬ ಒಳ್ಳೆಯವರಂತೆ ಅಮ್ಮ ಹೇಳ್ತಿದ್ರು, ನನಗೂ ಗೊತ್ತಿಲ್ಲ. ಸೊ ಇಲ್ಲೇ ಬಂದು ನಮ್ಮ ಪುಟ್ಟ ಕಿಚನ್ ಇದೆ. ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಂದರೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈ ಒರೆಸ್ಕೊಳ್ಳೋದಕ್ಕೆ ಒಂದು ಟವಲ್ ಹಾಕಿದಾರಮ್ಮ. ಸೊ ಇದು ಅಷ್ಟೇ ನಾನು ಕಸ್ಟಮೈಸ್ ಮಾಡಿಸಿ ಈ ಥರನೇ ಬೇಕು, ಯಾವ ಥರ ಬೇಕಾದರೂ ಬೆಂಡ್ ಮಾಡ್ಕೋಬೋದು. ನೀವು ನೋಡ್ಬೋದು. ಎಲ್ಲರೂ ಅನ್ಕೊತಿರ್ಬೋದು ಎಲ್ಲರ ಮನೇಲೂ ಇರುತ್ತಮ್ಮ ಏನು ಸ್ಪೆಷಲಾಗಿ ತೋರಿಸ್ತಿದ್ಯಾ ಅಂತ. ಸೊ
ಬಟ್ ಆದ್ರೂ ಪರವಾಗಿಲ್ಲ. ಸೊ ಈ ಥರ ಎಲ್ಲ ಬೈಂಡ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ತೊಗೊಬಂದೆ. ಸೊ ನಾನು ಹೇಳ್ದೆ ಅಲ್ವಾ, ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ನಾನು ಕ್ರೋಮೋ ಇಂದಾನೆ ಅಂತ. ಸೊ ಇದು ಚಿಮ್ನಿ ಬಂದು ಅಷ್ಟೇ ಕ್ರೋಮೋ ಟಾಟಾ ಪ್ರಾಡಕ್ಟ್. ನಂತರ ಇದು ಮಾತ್ರ ಸಪ್ರೇಟ್. ಗ್ಯಾಸ್ ಸ್ಟವ್ ಬಂದು ನಾನು ತೊಗೊಬಂದಿದ್ದು ಎಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಅನ್ಕೋತೀನಿ. ಸೊ ಅವಾಗ ತೊಗೊಬಂದಿದ್ದು ಮೇ ಬಿ 6000 ಏನೋ ಆಗಿತ್ತು. ಸೊ ಇಲ್ಲಿ ಬಂದರೆ ಚಿಮ್ನಿ ಇದೆ. ಸೊ ಅಮ್ಮ ಇದನ್ನು ಏನು ಯೂಸ್ ಮಾಡಲ್ಲ, ನೀವು ನೋಡ್ಬೋದು, ಅಮ್ಮ ಯೂಸೇ ಮಾಡಲ್ಲ ಅದನ್ನು. ಸೊ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಂದು ಮಿಕ್ಸಿ, ನಾನು ಹೇಳ್ದೆ ಅಲ್ವಾ ಮಿಕ್ಸಿ ಇದೆ ಅಂದ್ಬಿಟ್ಟು, ಕ್ರೋಮೋಯಿಂದ ತಂದಿದ್ದು ಅಂದ್ಬಿಟ್ಟು. ನೀವು ನೋಡ್ಬೋದು, ನೋಡಿದ್ರಲ್ವಾ ಮಿಕ್ಸಿನ. ಅಲ್ಲಿ ಅದು ಇದು ನನ್ನ ಬಾಟಲು, ಇದು ನನ್ನ ತಂಗಿ ಬಾಟಲು. ಸೊ ಇಲ್ಲಿ ಡೈಲಿ ನಾರ್ಮಲಾಗಿ ಮಾಮೂಲಿ ಎಲ್ಲರೂ ಕುಡಿಯೋ ಥರ ಬಾಟಲ್ಸು. ನಾವು ಪ್ಯೂರಿಫೈಯರ್ ಹಾಕ್ಸಿಲ್ಲ, ಸೊ ಅದಕ್ಕೋಸ್ಕರ ಕ್ಯಾನ್ ಇಟ್ಟಿದ್ದೀವಿ. ಸೊ ಇಲ್ಲೊಂದು ವಿಂಡೋ ಇದೆ. ಸೊ ಇದು ನಾವು ಎಕ್ಸ್ಟ್ರಾ ಬೇಕು ಅಂತ ಮಾಡಿಸ್ಕೊಂಡಿದ್ದು. ನೀವು ನೋಡ್ಬೋದು, ಡಬ್ಬ ಎಲ್ಲ ಇಟ್ಟಿದ್ದಾರಮ್ಮ, ಚೆನ್ನಾಗಿ ಕಾಣುತ್ತೆ. ಆಯ್ತಲ್ವಾ. ಇದು ನಮ್ಮನೆ ಫ್ರಿಡ್ಜ್. ನೀವು ನಮ್ಮನೆ ಫ್ರಿಡ್ಜ್ ನೋಡಿದ್ರೆ ತುಂಬ ನಗಿತೀರಾ, ಯಾಕಂದರೆ ನಮ್ಮ ಅಮ್ಮ ಹಂಗೆ ತುಂಬಿಸಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ, ನೀವೇ ನೋಡಿ. ಫ್ರಿಡ್ಜ್ ಸ್ಟೋರ್ ರೂಮ್ ಏನೋ ಮಾಡಿಬಿಟ್ಟಿದ್ದಾರಮ್ಮ. ಸೊ ಆದರೂ ಏನು ಮಾಡೋಕ್ಕಾಗಲ್ಲ, ಅಮ್ಮನೇ ಅಲ್ವಾ ಯೂಸ್ ಮಾಡೋದು, ನಾವಿರಲ್ಲ ಅಲ್ವಾ. ಸೊ ಸಾರಿ, ಪವರ್ ಇಲ್ಲ, ತುಂಬ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಪವರ್ ಇಲ್ಲದೆ ಇರೋ ಕಾರಣ. ಸೊ ಇದಿಷ್ಟೇ ನಮ್ಮ ಪುಟ್ಟ ಕಿಚನ್. ಮೇಲೆ ಎಲ್ಲ ಕಬೋರ್ಡ್ಸ್ ಮಾಡಿಸಿದ್ದೀವಿ. ಸೊ ಆದ್ರೂ ಈ ಕಲರ್ ಕಾಂಬಿನೇಷನ್ ನಾವು ಹುಡುಕೊಂಡು ಸರ್ಚ್ ಮಾಡಿ ಆಮೇಲೆ ಮಾಡಿಸಿದ್ದು. ಸೊ ಅಷ್ಟೇ. ಸೊ ಇದು ನಮ್ಮ ಪುಟ್ಟ ಮನೆ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ. ನಮ್ಮ ಮನೆಗೆ ನೀವು ನನ್ನ ಜೊತೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಓಕೆ.